2025-26ನೇ ಸಾಲಿನ ಗ್ಲೋಬಲ್ ಫೆಸ್ಟ್ ಅಂದ್ರೆ ಕನ್ನಡದ ಕಲಾರವ ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕ್ಷೇತ್ರದ MLA ಸೋಮಶೇಖರ್ ಸರ್ ಬರ್ತಾ ಇದ್ದಾರೆ. ಹಾಗೆ ನೆಲಮಂಗಲ ಶಾಸಕರಾದಂತಹ ಶ್ರೀನಿವಾಸ್ ಸರ್ ಬರ್ತಾ ಇದ್ದಾರೆ. ಹಾಗೆ ನಮ್ಮ BO ಮೇಡಮ್ ಸಹ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಇಲ್ಲಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಮತ್ತೆ ಮೆಂಬರ್ಸ್ ಎಲ್ಲರೂ ಬರ್ತಾ ಇದ್ದಾರೆ. ತುಂಬಾ ಒಳ್ಳೆಯ ಕಾರ್ಯಕ್ರಮ ಇದು. ಯಾಕೆಂದ್ರೆ ನಾವು ಕರುನಾಡ ಕಲಾ ವೈಭವ ಅಂತ ಇಟ್ಟಿರೋದೇ ನಿಮ್ಗೆ ಗೊತ್ತಿದೆ. ಯಾಕೆಂದ್ರೆ ಇದು ಕರ್ನಾಟಕದಲ್ಲಿ ಹುಟ್ಟಿರುವಂತ ನಾವೆಲ್ಲರೂ ಕನ್ನಡ ತಾಯಿಗೆ ಋಣಿ ಆಗಿರ್ಬೇಕು. ಅದಕ್ಕೆ ನಾವು ಇಂಗ್ಲಿಷ್ ಶಾಲೆ ಆಗಿದ್ರು ಕನ್ನಡ ತಾಯಿಯನ್ನು ನಾವು ಮರೆಯೋದಿಲ್ಲ. ಅದಕ್ಕೆ ಕರುನಾಡ ಕಲರವ ವೈಭವ ಅಂತ ಇಟ್ಟಿರುವಂತದ್ದು ತುಂಬಾ ಚೆನ್ನಾಗಿದೆ. ಕರ್ನಾಟಕದ ನಾಡು ನುಡಿ ಸಂಸ್ಕೃತಿ ಬಗ್ಗೆ ಇರುವಂತಹ ನೃತ್ಯಗಳನ್ನ ನಮ್ಮ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಮಾಡಲಿದ್ದಾರೆ. ಎಲ್ಲಾ ಪೋಷಕರಲ್ಲಿ ನನ್ನ ಮನವಿ ಏನಂದ್ರೆ ಕೊನೆಯವರೆಗೂ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಲ್ಲಾ ಮಕ್ಕಳಿಗೂ ಪ್ರೋತ್ಸಾಹ ಕೊಡಬೇಕು ಅಂತ ನಿಮ್ಮ ಮುಖಾಂತರ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ನಾನು ಹರೀಶ್ ಅಂತ ಅಂದ್ಬಿಟ್ಟು ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಶಾಲೆ ಈಗಾಗಲೇ ತುಂಬಾ ಈಗ 11ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ. ಶಾಲೆ ಪ್ರಾರಂಭ ಆಗಿ ಸುಮಾರು 12 ವರ್ಷ ಆಗಿದೆ. ಅದರಲ್ಲೂ ನಮ್ಮ ಶಾಲೆ ಅನ್ನೋದು ತುಂಬಾ ವಿಶೇಷವಾಗಿದೆ. ಗ್ರಾಮೀಣ ಮಟ್ಟದಲ್ಲಿ ಇರುವಂತ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನ ಕೊಡ್ತಾ ಈ ಸುತ್ತಮುತ್ತ ಪ್ರದೇಶದಲ್ಲಿ ಒಳ್ಳೆ ಹೆಸರನ್ನು ತಗೊಂಡಿದೆ. ಮತ್ತೆ ಪ್ರತಿ ವರ್ಷನೂ ಶಾಲೆ SSLC ಅಂತ ಬಂದಾಗ ಫಲಿತಾಂಶ ಅಂದಾಗ 100% ಫಲಿತಾಂಶವನ್ನು ತಗೊಂಡಿದ್ದೀವಿ. ಮತ್ತೆ ಲಾಸ್ಟ್ ಇಯರ್ ಸ್ಟೇಟ್ಗೆ 17ನೇ ರ್ಯಾಂಕ್ ನಮ್ಮ ಶಾಲೆ ವಿದ್ಯಾರ್ಥಿ ತಗೊಂಡಿದ್ದಾರೆ. ಈ ವರ್ಷ ನಾವು ಸ್ಟೇಟ್ಗೆ ಫಸ್ಟ್ ಬರಬೇಕು ಇಲ್ಲ ಸೆಕೆಂಡ್ ಬರಬೇಕು ಅನ್ನೋ ಒಂದು ಚಾಲೆಂಜ್ ಅನ್ನ ತಗೊಂಡಿದ್ದೀವಿ. ನಮ್ಮ ವಿದ್ಯಾರ್ಥಿಗಳು ಆ ಚಾಲೆಂಜ್ ಅನ್ನ ಸ್ವೀಕಾರ ಮಾಡಿದರೆ ನಮ್ಮ ಟೀಚರ್ಸ್ ಅಷ್ಟೇ ಎಫರ್ಟ್ ಆಗ್ತಾ ಇದ್ದಾರೆ. ಈ ವರ್ಷ 2025-26ನೇ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ನಾವು ಸ್ಟೇಟ್ಗೆ ಫಸ್ಟ್ ಆರ್ ಸೆಕೆಂಡ್ ಬಂದೇ ಬರ್ತೀವಿ ಅಂತ ನಿಮ್ಮ ಮುಖಾಂತರ ನಾವು ಕೇಳ್ಕೊಡ್ತಾ ಇದ್ದೀವಿ. ನಮ್ಮ ಶಾಲೆಯ ಸಂಸ್ಥಾಪಕರು ಮತ್ತು ಚೇರ್ಮನ್ ಆಗಿರುವಂತಹ ನಾವು ಹೆಚ್ಚಿಗೆ ಕೆಲಸ ಮಾಡೋದಕ್ಕಿಂತ ಹೆಚ್ಚು ಅವರು 200 ಪಟ್ಟು ಅವರು ನಾನು ಮಾಡ್ಬೇಕು ಅಂತ ಉತ್ಸಾಹದಿಂದ ಅವ್ರು ಮಾಡ್ತಾ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಮುಖ್ಯ ಶಿಕ್ಷಕರಾಗಿ ಜವಾಬ್ದಾರಿ ತಗೊಳ್ತಾ ಇದ್ವಿ. ಆ ಹೆಚ್ಚಿನ ಜವಾಬ್ದಾರಿಯನ್ನ ಮುಂದೆ ನಿಂತ್ಕೊಂಡು ಎಲ್ಲಾ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸ್ಕೊಂಡು ನಮ್ಗೆಲ್ರಿಗೂ ಬೆಂಬಲವಾಗಿದ್ದಾರೆ. ಇಂಥ ಅಧ್ಯಕ್ಷರು ನಮ್ಮ ಸಂಸ್ಥೆಗೆ ಸಿಕ್ಕಿರೋದು ಅದೃಷ್ಟ. ಯಾಕೆಂದ್ರೆ ಎಲ್ಲ ನೋಡಿದ್ರೆ ಟೀಚರ್ಸ್ ಮಾಡ್ಕೊಳ್ತಾರೆ ಅಥವಾ ಮುಖ್ಯೋಪಾಧ್ಯಾಯರಿದ್ದಾರೆ ಅವ್ರು ಮಾಡ್ಕೊಳ್ತಾರೆ ಅಂತ ಅನ್ಕೊಳ್ತಾರೆ. ಆದ್ರೆ ಸಂಪೂರ್ಣ ಜವಾಬ್ದಾರಿಯನ್ನ ನಮ್ಮ ಶಾಲಾ ಅಧ್ಯಕ್ಷರು ತಗೊಂಡು ಈ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಅವರೇ ನಿರ್ವಹಿಸ್ತಾ ಇದ್ದಾರೆ. ನಮಗಂತೂ ತುಂಬಾ ಖುಷಿ ಆಗ್ತಾ ಇದೆ ಅವ್ರ ಬಗ್ಗೆ ಹೇಳೋದಾದ್ರೆ. ಗುಡ್ ಈವ್ನಿಂಗ್ ಎವ್ರಿವನ್. ನನ್ನ ಹೆಸರು ಚೈತ್ರ. ಬೇಸಿಕಲಿ ನಾವು ಮಂಡ್ಯದವರು. ಸೊ ಇವಾಗ ಇಲ್ಲಿ ಒಂದು 6 ಮಂತ್ ಇಂದ ಇಲ್ಲಿ ನಾವು ಇಲ್ಲಿ ಸ್ಟೇ ಆಗಿರೋದು. ಸೊ ನನ್ನ ಹಸ್ಬೆಂಡ್ ಇಲ್ಲೇ ಆರ್ಮಿನಲ್ಲಿ ಅಂದ್ರೆ ಇಸ್ರೋದಲ್ಲಿ ವರ್ಕ್ ಮಾಡೋದ್ರಿಂದ ನಾವಿಲ್ಲೇ ಸ್ಕೂಲ್ಗೆ ಹಾಕೊಂಡಿದೀವಿ. ನನ್ನ ಮಗಳು LKG ಅಂಜಲಿ S ಅಂತ. ತುಂಬ ಚೆನ್ನಾಗಿ ಓದ್ತಾಳೆ. ಬೇಸಿಕಲಿ ಎಜುಕೇಶನ್ ತುಂಬ ಚೆನ್ನಾಗಿದೆ. ಮತ್ತೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬೇಸ್ಡ್ ಎಜುಕೇಶನ್ ಆಗಿದೆ. ಮತ್ತೆ ಫೌಂಡರ್ ಆಗಿರ್ಬೋದು, ಈ ಒಂದು ಸ್ಕೂಲ್ ಫೌಂಡರು ತುಂಬಾ ಫ್ರೆಂಡ್ಲಿ. ನಾನು ಸುಮಾರು ಕಡೆ ವರ್ಕ್ ಮಾಡಿದ್ದೀನಿ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲೂ ಕೂಡ ವರ್ಕ್ ಮಾಡಿದ್ದೀನಿ. ಬಟ್ ನಮಗೆ ಅಲ್ಲಿ ಭಯ ಇತ್ತು, ಅಂದ್ರೆ ಕಾಲೇಜ್ ಫೌಂಡರ್ ಆಗಿರ್ಬೋದು ಅಥವಾ ಸ್ಕೂಲ್ ಫೌಂಡರ್ ಆದ್ರೆ ಒಂದು ಭಯ ಇತ್ತು. ಬಟ್ ಇಲ್ಲಿ ಯಾವುದೇ ರೀತಿ ಭಯ ಇಲ್ದೇನೆ ಇವನ್ ಎಲ್ಲಾ ಸ್ಟಾಫು ಕೂಡ ಫ್ರೆಂಡ್ಲಿ ಆಗಿ ವರ್ಕ್ ಮಾಡ್ತಾರೆ. ಸೊ ಅದು ನನಗೆ ತುಂಬಾ ಇಷ್ಟ ಆಗಿದ್ದು. ಮತ್ತೆ ಯಾವುದೇ ಇವೆಂಟ್ ಆಗಿದ್ದು ಫೌಂಡರು ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಮತ್ತೆ ಅಟ್ ಪ್ರೆಸೆಂಟ್ ಕೂಡ ಪ್ರೆಸೆಂಟ್ ಆಗ್ತಾರೆ. ಅದು ಕೂಡ ಏಕೆಂದ್ರೆ ಫೌಂಡರ್ಸ್ ಅಂದ್ರೆ ತುಂಬಾ ಬ್ಯುಸಿ ಇರ್ತಾರೆ ಹಾಗೆ ಹೀಗೆ ಅಂತ ನೋಡಿದೀನಿ ನಾನು. ಬಟ್ ಇಲ್ಲಿ ಆ ತರ ಇಲ್ಲ. ಈ ಒಂದು ಸ್ಕೂಲ್ ಫೌಂಡರ್ ತುಂಬಾ ಸಪೋರ್ಟಿವ್ ಅಂಡ್ ಕೇರಿಂಗ್ ನೇಚರ್ ಇದೆ. ಅದೇನ್ ಎಜುಕೇಶನ್ ಅಂತ ಬಂದ್ರೆ LKGಗೆ ಸಾಕು ನನ್ನ ಮಗಳು ತುಂಬಾ ಚೆನ್ನಾಗಿ ಓದ್ತಿದ್ದಾಳೆ. ಹಳ್ಳಿಯಿಂದ ಅಲ್ಲಿ pre-KG ಓದ್ತಾ ಇದ್ಲು. ಬಟ್ ಇಲ್ಲಿ ಬಂದು ಅಂದ್ರೆ ಟಾಪರ್ ಆಗೋದಾಗಿರ್ಬೋದು ಅಥವಾ ಸುಮ್ಮನೆ ಎಲ್ಲ ಮಕ್ಕಳು ಅಡ್ಜಸ್ಟ್ ಆಗಕ್ಕೆ ಟೈಮ್ ತಗೊಳ್ತಾಳೆ. ಬಟ್ ನನ್ನ ಮಗಳು ಡೇ 1ನೇ ಸಿ ಈಸ್ ಬೆಟರ್ ಫ್ರಮ್ ಅದರ್ಸ್ ಅನ್ನೋ ರೀತಿ ಎಕ್ಸ್ಪ್ರೆಷನ್ ಬಂತು ಫ್ರಮ್ ಟೀಚರ್ ಸೈಡಿಂದ. ಸೊ ದಿವ್ಯಲಕ್ಷ್ಮಿ ಮ್ಯಾಮ್ ಆಗಿರ್ಬೋದು, ಪೂಜಾ ಮ್ಯಾಮ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತೆ ಇಲ್ಲಿ ನಾನು ಕೇಳಿದ್ದೀನಿ ಒಂದಷ್ಟು ದಿನ ಮನೇಲಿದ್ದಾಗ ನಾನಿಲ್ಲಿ ವಾಚ್ ಮಾಡಿದ್ದೀನಿ. ಏನಪ್ಪಾ ಅಂದ್ರೆ ಮಾರ್ನಿಂಗು ಪ್ರೇಯರ್ ಟೈಮಲ್ಲೆಲ್ಲ. ಸೊ ಹರೀಶ್ ಸರ್ ಅಂತ ಇದ್ದಾರೆ ಇಲ್ಲಿ HM. ಅವ್ರು ಕೂಡ ತುಂಬಾ ಅವ್ರ ಮಾತು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಆ ಮಾತುಗಳನ್ನ ಕೇಳಿ ಬೆಳೆದಂತ ಮಕ್ಕಳು ಮುಂದೊಂದಿನ ಒಳ್ಳೆ ಪ್ರಜೆ ಆಗೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ಇದಿಷ್ಟು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಎಲ್ಲರಿಗೂ ಧನ್ಯವಾದ. ಮತ್ತೆ ಸೆಂಟ್ ಗ್ಲೋಬಲ್ ಪಬ್ಲಿಕ್ ಸ್ಕೂಲ್ ಮತ್ತಷ್ಟು ಬೆಳೀಲಿ. ಇವನ್ ಎಜುಕೇಶನ್ ಆಗಿರ್ಬೋದು, ಫೀಸ್ ಆಗಿರ್ಬೋದು, ಬೆಂಗಳೂರು ಅಂತ ಒಳ್ಳೆ ಸಿಟಿನಲ್ಲಿ ಇದು ಸ್ವಲ್ಪ ಇಂಟೀರಿಯರ್ ಆದ್ರೂ ಒಳ್ಳೆ ಸ್ಕೂಲ್ ಇದೆ, ಗ್ರೌಂಡ್ ಇದೆ, ಸ್ಕೂಲ್ ಚೆನ್ನಾಗಿದೆ. ಎಜುಕೇಶನ್ ಇಸ್ ಆಲ್ಸೋ ವೆರಿ ಗುಡ್. ಐ ಲವ್ ದಿಸ್ ಸ್ಕೂಲ್. ಥ್ಯಾಂಕ್ ಯು. ಎಲ್ರಿಗೂ
ಏನು ಸಂಜೆಯ ಶುಭಾಶಯಗಳು. ಸೊ ಗುಡ್ ಈವ್ನಿಂಗ್. ಸೊ ಇಲ್ಲಿ ಒಂದು ಶಾಲೆ ಅಂತಂದ್ರೆ ಬರೀ ಪಾಠದೊಂದಿಗೆ ಹೋಗೋದಲ್ಲ. ಸೊ ಜೊತೆಗೆ ಪಾಠದ ಜೊತೆಗೆ ಆಟನೂ ಇರಬೇಕು, ಆಟದ ಜೊತೆಗೆ ಶಿಸ್ತು ಹೇಗೆ ಕಲಿಸ್ಬೇಕು ಅನ್ನೋದು ಇರಬೇಕು. ಅಂಡ್ ದೆನ್ ದೇವರ ನಾಮಗಳನ್ನು ಹೇಳ್ಕೊಡ್ಬೇಕು. ಅದರೊಂದಿಗೆ ಯೋಗ, ಸ್ಪೋರ್ಟ್ಸ್, ಈ ತರ ಎಲ್ಲಾ ತರಹದ ಡಿಫ್ರೆಂಟ್ ಕೋರ್ಸ್ಗಳೆಲ್ಲ ಏನಿದೆ ಇಲ್ಲಿ ಈ ಶಾಲೆಯಲ್ಲಿ ತುಂಬಾ ಚೆನ್ನಾಗಿ ನಡೆಸ್ಕೊತಿದ್ದಾರೆ. ಅಂಡ್ ದೆನ್ ನೆಕ್ಸ್ಟ್ ಅಂತ ಬಂದಾಗ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಎಲ್ಲ ಏನಿದೆ ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ಮಕ್ಕಳನ್ನ ಟ್ರೈನ್ ಕೂಡ ಮಾಡ್ತಾರೆ. ಸೊ ಆ ಟ್ರೈನಿಗೆ ತಕ್ಕನಾಗಿ ತುಂಬಾ ಒಳ್ಳೆ ಬಹುಮಾನಗಳು ಸಹ ಬಂದಿದೆ. ಸೊ ಇಲ್ಲಿ ನನ್ನ ಮಗ ಫಸ್ಟ್ ಸ್ಟ್ಯಾಂಡರ್ಡ್ ಜೀವಿತ್ ಅಂದ್ಬಿಟ್ಟು ಓದ್ತಾ ಇದ್ದಾನೆ. ಸೊ ಅವನಿಗೆ ನಾನು ಪ್ರಿ-KG ಇಂದನೂ ಕೂಡ ಇಲ್ಲಿ ಹಾಕಿದೀನಿ. ಸೊ ಎಲ್ಲ ಪ್ರತಿಯೊಂದು ಹಂತದಲ್ಲೂ ಒಳ್ಳೆ ಟೀಚರ್ಸ್ ಇದ್ದಾರೆ. ಸೊ ಕೇರ್ ಟೇಕಿಂಗ್ ಅನ್ನೋದು ತುಂಬಾ ಚೆನ್ನಾಗಿದೆ ಈ ಶಾಲೆಯಲ್ಲಿ. ಸೊ ಇಂಡಿವಿಜುವಲ್ ಚಿಲ್ಡ್ರನ್ ಎಲ್ಲೇ ಒಂದು ಮಕ್ಕಳು ಎಡುವುದ್ರು ಕೂಡ, ಏನೇ ಒಂದು ಪಾಠ ಅರ್ಥ ಆಗ್ತಿಲ್ಲ ಅಂದ್ರೂ ಕೂಡ, ಇಲ್ಲ ಸ್ಪೋರ್ಟ್ಸ್ ಅಂತ ಬಂದಾಗ್ಲೂ ಕೂಡ ಯಾವ ಮಕ್ಕಳಿಗೆ ಯಾವ ಸ್ಕಿಲ್ ಸೆಟ್ ಇದೆ, ಸೊ ಬೇಸ್ಡ್ ಆನ್ ದಟ್, ಆ ಸ್ಕಿಲ್ ಸೆಟ್ ಬೇಸ್ಡ್ ಆನ್ ದಟ್ ಮಕ್ಕಳನ್ನ ಟ್ರೈನ್ ಅಪ್ ಮಾಡ್ತಾರೆ. ಸೊ ಕೆಲವು ಮಕ್ಕಳು ಸ್ಪೋರ್ಟ್ಸ್ ಅಲ್ಲಿ ಇರ್ತಾರೆ, ಕೆಲವು ಮಕ್ಕಳು ಪಾಠದಲ್ಲಿ ಇರ್ತಾರೆ, ಕೆಲವರು ಕರಾಟೆಗಳಲ್ಲಿ ಇರ್ತಾರೆ. ಸೊ ಅಂತ ಮಕ್ಕಳನ್ನ ಕೂಡ ಚೆನ್ನಾಗಿ ಗುರುತಿಸಿ ಅಂತ ಮಕ್ಕಳನ್ನ ಸ್ಪೋರ್ಟ್ಸ್ ಅಂತ ಇದ್ರೆ ಸ್ಪೋರ್ಟ್ಸ್ ಆಕ್ಟಿವಿಟಿಲಿ ಅವ್ರನ್ನ ತಗೊಂಡ್ಬರ್ತಾರೆ. ಸೊ ಸ್ಪೋರ್ಟ್ಸ್ ಆಕ್ಟಿವಿಟಿ ಅಂತ ಬಂದಾಗ, ಇಂಟರ್ ಕಾಂಪಿಟೇಷನ್ ಸ್ಕೂಲ್ಸ್ ಅಂತ ಬಂದಾಗ ಅವ್ರನ್ನ ಚೆನ್ನಾಗಿ ಟ್ರೈನ್ ಅಪ್ ಮಾಡಿ ಸೊ ಆ ಮಕ್ಕಳನ್ನ ಸ್ಪೋರ್ಟ್ಸ್ಗೆ ಅಂತ ಕಳಿಸ್ತಾರೆ. ಸೊ ಇನ್ ಕೇಸ್ ಆ ಮಗು ಏನಾದ್ರು ನೀಟಾಗಿ ಓದ್ತಿಲ್ಲ, ಒಂದ್ ಸ್ವಲ್ಪ ಕಮ್ಮಿ ಇದ್ದಾರೆ ಪಾಠದಲ್ಲಿ ಅಂತ ಅಂದಾಗ ಆ ಮಕ್ಕಳನ್ನು ಕೂಡ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ತಾರೆ. ಸೊ ಪ್ರಿನ್ಸಿಪಲ್ ಕೂಡ ತುಂಬಾ ಒಳ್ಳೆಯವರು. ಸೊ ಪ್ರತಿಯೊಂದು ಹಂತದಲ್ಲೂ ಕೂಡ ಸಪೋರ್ಟ್ ಅನ್ನೋದು ತುಂಬಾ ಮಾಡ್ತಾರೆ. ಮತ್ತೆ ಈ ಸ್ಕೂಲಲ್ಲಿ ಇನ್ನೊಂದು ಏನಂತಂದ್ರೆ, ಯಾವ್ಯಾವ ಇಯರ್ ಅಲ್ಲಿ ಯಾವ್ಯಾವ ಹಬ್ಬಗಳು ಬರ್ತವೆ. ಸೊ ಮಕ್ಳಿಗೆ ಹಬ್ಬಗಳಂತ ಅಂದಾಗ ಈಗಿನ ಮಕ್ಳುಗಳಿಗೆ ತುಂಬಾ ಮನೇಲೂ ಕೂಡ ಯಾರು ಮಾಡಲ್ಲ. ಯಾಕೆ ಅಂತಂದ್ರೆ ಈಗಿನ ಕಾಲದಲ್ಲಿ ಹೆಂಗೆ ಅಂದ್ರೆ ಫಾಸ್ಟ್ ಫಾರ್ವರ್ಡ್, ಎಲ್ಲ ಬೇಗ ಸಿಗ್ಬೇಕು ಅನ್ನೋದು ಮಾತ್ರ ಇರುತ್ತೆ. ಪೇರೆಂಟ್ಸ್ ಕೂಡ ಹೊರಗಡೆನೂ ದುಡಿಬೇಕು, ಒಳಗಡೆನೂ ದುಡಿಬೇಕು ಅನ್ನೋ ಮಕ್ಳಿಗೆ ಏನು ಕೂಡ ಹೇಳ್ಕೊಡೋದಕ್ಕಾಗಲ್ಲ. ಸೊ ಅಂತ ಮಕ್ಳು ತುಂಬಾ ಜನ ಕಲಿಬೇಕು, ನಮ್ ಸಂಸ್ಕೃತಿ ಅನ್ನೋದು ತಿಳಿಬೇಕು ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಕ್ರಿಸ್ಮಸ್ ಆಗಿರ್ಬೋದು, ನ್ಯೂ ಇಯರ್ ಆಗಿರ್ಬೋದು, ಗಣಪತಿ ಹಬ್ಬ ಆಗಿರ್ಬೋದು, ಅಂಡ್ ದೆನ್ ದಿವಾಲಿ ಆಗಿರ್ಬೋದು. ಸೊ ಈ ತರ ಪ್ರತಿ ಹಬ್ಬಗಳು ಬಂದಾಗ್ಲೂ ಸಹ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಆಚರಣೆ ಮಾಡ್ತಾರೆ. ಸೊ ಅದಕ್ಕೆ ಪೇರೆಂಟ್ಸ್ ಸಪೋರ್ಟ್ ಕೂಡ ಹಂಗೆ ಇದೆ. ಸೊ ಪೇರೆಂಟ್ಸ್ ತಕ್ಕನಾಗಿ ಪ್ರಿನ್ಸಿಪಲ್ ಕೂಡ ಚೆನ್ನಾಗಿದ್ದಾರೆ. ಸೊ ಅವರು ಚೇರ್ಮನ್ ಕೂಡ ಅದಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಅಂಡ್ ದೆನ್ ಈವನ್ RTE ಆಗಿರ್ಬೋದು ಅಥವಾ ಸ್ಕಾಲರ್ಶಿಪ್ ಆಗಿರ್ಬೋದು, ಈ ತರ ಏನದು ಗೌರ್ಮೆಂಟ್ ಕಡೆಯಿಂದ ಆಗಿರೋ ಸ್ಕೀಮ್ಗಳಿಗೂ ಸಹ ಇಲ್ಲಿ ಎಜುಕೇಶನ್ ಅನ್ನೋದು ತುಂಬಾ ಪ್ರೋತ್ಸಾಹ ಮಾಡ್ತಾರೆ. ಅಂಡ್ ದೆನ್ LKG, UKG, ಪ್ರಿ-KG ಅಂತ ಬಂದಾಗ ಕ್ರೀಡೋ ಅನ್ನೋದು ಒಂದಿದೆ. ಅಂದ್ರೆ ಮಕ್ಕಳಿಗೆ ಬರೀ ಈಗ ಚಿಕ್ಕ ಮಕ್ಕಳಿಗೆ ನಾವು ಬರೀ ರೀಡಿಂಗ್ ಅನ್ನೋದಿದ್ರೆ ಆಗಲ್ಲ. ಸೊ ಆ ಮಕ್ಳಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಆಕ್ಟಿವಿಟಿ ಮುಖಾಂತರ ಹೇಳ್ಕೊಡ್ತಾರೆ. ಸೊ ಅದು ಮ್ಯಾಥ್ಸ್ ಅಲ್ಲೂ ಇರುತ್ತೆ, ಅಂಡ್ ದೆನ್ ಜನರಲ್ ನಾಲೆಜ್ ಅಲ್ಲಿ ಇರುತ್ತೆ, ಅಂಡ್ ದೆನ್ ಸೈನ್ಸ್. ಸೊ ಈ ತರ ಸೈನ್ಸ್ ಪ್ರಕಾರದಲ್ಲಿ ಮಕ್ಕಳು ಕಲಿತಾ ಹೋದಂಗೆ ಅವ್ರದ್ದು ಏನಾಗುತ್ತೆ ಅಂತಂದ್ರೆ ಕ್ವಶನಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಅಂಡ್ ದೆನ್ ಸ್ಕಿಲ್ ಸೆಟ್ ಏನಾಗುತ್ತೆ, ಇಂಪ್ರೂವೈಸ್ ಆಗುತ್ತೆ. ಅಂಡ್ ಮೋರ್ ಓವರ್ ಕ್ವಶನಿಂಗ್ ಕೆಪಾಸಿಟಿ ಅನ್ನೋದು ಇಂಪ್ರೂವ್ ಆಗುತ್ತೆ. ಅಂಡ್ ದೆನ್ ಸ್ಟೇಜ್ ಫಿಯರ್ ಅನ್ನೋದು ಮಕ್ಳಿಗೆ ಹೋಗುತ್ತೆ. ಮೋರ್ ಇಂಪಾರ್ಟೆಂಟ್, ಮಕ್ಳು ಸ್ಟೇಜ್ ಫಿಯರ್ ಹೋಗ್ಬೇಕು. ಬಿಕಾಸ್ ಯಾವುದೇ ಮಕ್ಳಾಗ್ಲಿ ಇಲ್ಲಿ ಹಿಂದುಳಿದ ಮಕ್ಳು ಜಾಸ್ತಿ ಇರೋದು ಈ ಏರಿಯಾದಲ್ಲಿ ಅಂತ ಬಂದಾಗ. ಸೊ ಆ ಮಕ್ಳನ್ನ ಪ್ರೋತ್ಸಾಹಿಸಬೇಕು ಅನ್ನೋದು ತುಂಬಾ ಇಂಟೆನ್ಷನ್ ಮುಖಾಂತರ ಪ್ರಿನ್ಸಿಪಲ್ ಆಗಿರ್ಬೋದು ಅಥವಾ ಚೀಫ್ ಎಕ್ಸಿಕ್ಯೂಟಿವ್ CEO ಅನ್ನೋರು ಯಾರಿದ್ದಾರೆ ಅವರೆಲ್ಲಾನು ಸಹ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಆ ಮಕ್ಳಿಗೆ ತುಂಬಾ ಎನ್ಕರೇಜ್ ಅನ್ನೋದು ಮಾಡ್ತಿದ್ದಾರೆ. ಸೊ ಇಲ್ಲಿ ಪಾಠ, ಆಟ, ಅದ್ರ ಜೊತೆಗೆ ಸಂಸ್ಕೃತಿನೂ ಸಹ ಕ್ಯಾರಿ ಓವರ್ ಮಾಡೋದ್ರಿಂದ ನನಗೆ ಈ ಸ್ಕೂಲಲ್ಲಿ ನನ್ನ ಮಗುನ ಓದಿಸ್ತಿರೋದು ತುಂಬಾ ಹೆಮ್ಮೆ ಅನ್ನೋದು, ಅದನ್ನ ನಾನು ಹೆಮ್ಮೆಯಿಂದನೂ ಕೂಡ ಹೇಳ್ಕೊತೀನಿ.